ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 8ನೇ ಅಧ್ಯಾಯ 13ನೆಯ ಶ್ಲೋಕ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್ ಯೇ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿ. ಓಂಕಾರವೆಂಬ ಅಕ್ಷರವನ್ನು ಸ್ಮರಣೆ ಮಾಡುತ್ತಾ ಯಾರು ದೇಹವನ್ನು ಬಿಡುತ್ತಾರೆಯೋ ಅವರು ಪರಬ್ರಹ್ಮ ಗತಿಯನ್ನು ಹೊಂದುತ್ತಾರೆ ಅಂತ ಅಭಿಪ್ರಾಯ. ಪ್ರಾಣ ಬಿಡುವ ಸಮಯದಲ್ಲಿ, ದೇಹ ಬಿಡುವ ಸಮಯದಲ್ಲಿ, ದೇಹದಲ್ಲಿರುವ ಜೀವವು ಹೊರಗೋಗುವ ಸಮಯದಲ್ಲಿ ಮನುಷ್ಯನು ಹೇಗೆ ಇರಬೇಕು ಅನ್ನುವಂಥ ಕ್ರಮವನ್ನು ಹೇಳ್ತಾ ಇದೆ. ಈಗಾಗಲೇ 2-3 ರೀತಿಯಾಗಿರುವಂಥ ಪ್ರಕ್ರಿಯೆಯನ್ನು ಹೇಳಿತ್ತು. ಭ್ರೂವೋರ್ ಮಧ್ಯೆ ಪ್ರಾಣಮಾವೇಶ್ಯ ಅಂತ ಒಂದು ರೀತಿ ಹೇಳಿತು. ಆಮೇಲೆ ಶಿರಸ್ಸಿನಲ್ಲಿ ಪ್ರಾಣವನ್ನು ನಿಲ್ಲಿಸಬೇಕು ಅಂತ ಹೇಳಿತ್ತು. ಈಗ ಅದು ಯಾವುದೂ ಇಲ್ಲ, ಓಂಕಾರವನ್ನು ಸ್ಮರಣೆ ಮಾಡ್ತಾ ಪ್ರಾಣವನ್ನು ತ್ಯಾಗ ಮಾಡಿ, ದೇಹವನ್ನು ತ್ಯಾಗ ಮಾಡಿ ಅಂತ ಹೇಳ್ತಾ ಇದೆ. ಓಂ ಅನ್ನುವಂಥದ್ದು ಭಗವಂತನ ನಾಮವಾಗಿದೆ. ಓಂಕಾರ ಅನ್ನುವಂಥದ್ದು ಭಗವಂತನ ಸ್ವರೂಪವಾಗಿದೆ. ಓಂಕಾರ ಅನ್ನುವಂಥದ್ದು ಭಗವಂತನ ಸಂಪತ್ತಾಗಿದೆ. ಓಂಕಾರ ಅನ್ನುವಂಥದ್ದು ಭಗವಂತನ ಆಸ್ತಿ. ಇದು ಭಗವಂತನ ಮನೆ ಅಂತ ತಿಳಿಯಬಹುದು. ಹಾಗಾಗಿ ಯಾರು ಓಂಕಾರವನ್ನು ಸ್ಮರಣೆ ಮಾಡ್ತಾರೋ, ಯಾರು ಓಂಕಾರವನ್ನು ಜಪ ಮಾಡ್ತಾರೋ, ಯಾರು ಓಂಕಾರವನ್ನು ಅನುಷ್ಠಾನ ಮಾಡ್ತಾರೋ, ಯಾರು ಓಂಕಾರವನ್ನು ಜಪಿಸುತ್ತಲೇ ಪ್ರಾಣವನ್ನು ಅಥವಾ ದೇಹವನ್ನು ಬಿಡುತ್ತಾರೆಯೋ ಅವರು ಓಂಕಾರಮಯವಾಗಿರತಕ್ಕಂಥ ಪರಬ್ರಹ್ಮವನ್ನು ಸೇರುತ್ತಾರೆ. ಆದ್ದರಿಂದ ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಂತ ಕರೆಯಲಾಯಿತು. ಓಂ ಅನ್ನುವಂಥದ್ದೇ ಒಂದು ಅಕ್ಷರ, ಓಂ ಅನ್ನುವಂಥದ್ದೇ ಪರಬ್ರಹ್ಮ, ಓಂ ಅನ್ನುವಂಥದ್ದೇ ತಾರಕ ಮಂತ್ರ, ಓಂ ಅನ್ನುವಂಥದ್ದೇ ನಮ್ಮ ಉಸಿರು, ಓಂ ಅನ್ನುವಂಥದ್ದೇ ನಮ್ಮ ಹೆಸರು, ಓಂ ಅನ್ನುವಂಥದ್ದೇ ನಮ್ಮ ಸಂಪತ್ತು. ಈ ರೀತಿಯಾಗಿರ್ತಕ್ಕಂಥ ಈ ಓಂಕಾರವನ್ನು ಯಾರು ಜಪ ಮಾಡ್ತಾರ, ಎಷ್ಟು ಜಪ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ನಿತ್ಯ ನಿರಂತರವಾಗಿ ಈ ಓಂಕಾರವನ್ನು ಜಪಿಸುತ್ತಿರಬೇಕು. ಜಗತ್ತಿನಲ್ಲಿರತಕ್ಕಂಥ ಎಲ್ಲ ವಸ್ತುಗಳು ಕೂಡ ಓಂಕಾರಮಯವಾಗಿದೆ ಅನ್ನೋದನ್ನು ಮನಗಂಡು ಬಿಟ್ಟಿದೆ. ಕಾರಣ ಏನಂತಂದರೆ, ಪ್ರತಿಯೊಂದು ವಸ್ತುವಿನಲ್ಲಿ ಶಬ್ದ ಬರಬೇಕಾದರೆ ಓಂಕಾರವನ್ನು ಅಳವಡಿಸಿಕೊಂಡು ಬಂದಿರುತ್ತದೆ. ಓಂಕಾರದ ಸ್ವರೂಪದಲ್ಲಿ, ಆ ಶಬ್ದದ ನಾದದ ಸ್ವರೂಪದಲ್ಲಿ ಅದು ಉತ್ಪತ್ತಿಯಾಗಿ ಬರುತ್ತದೆ. ಹಾಗಾಗಿ ಓಂಕಾರ ಅನ್ನುವಂಥದ್ದು ಎಲ್ಲ ಕಡೆಗೂ ಕೂಡ ವ್ಯಾಪಿಸಿರುವಂಥದ್ದು. ಈ ಓಂಕಾರವನ್ನು ಎಷ್ಟು ಜನರು ಹೇಗೆ ಜಪ ಮಾಡ್ತಾರೋ, ಎಷ್ಟು ಪ್ರೀತಿಯಿಂದ, ಎಷ್ಟು ವಿಶ್ವಾಸದಿಂದ, ಎಷ್ಟು ಶ್ರದ್ಧೆಯಿಂದ ಓಂಕಾರವನ್ನು ಜಪ ಮಾಡ್ತಾರೋ ಅಷ್ಟು ಅವರಿಗೆ ಶಾಂತಿಯಾಗಲಿ, ಸೌಖ್ಯವಾಗಲಿ, ಸಮಾಧಾನವಾಗಲಿ, ಸಂಪದಗಳಾಗಲಿ ಲಭಿಸುತ್ತವೆ ಅನ್ನುವಂಥ ಅಭಿಪ್ರಾಯ. ಈ ಜಗತ್ತನ್ನು ನಿರ್ಮಾಣ ಮಾಡಬೇಕಾದಾಗ ಚತುರ್ಮುಖ ಬ್ರಹ್ಮನು ಕೂಡ ಓಂಕಾರವನ್ನು ಜಪ ಮಾಡ್ತಾ, ಓಂಕಾರವನ್ನು ಜಪಿಸಿ, ಓಂಕಾರವನ್ನು ಪಠಿಸಿ, ಓಂಕಾರ ಎಂಬ ತಪಸ್ಸನ್ನು ಮಾಡಿ ಈ ಜಗತ್ತನ್ನು ನಿರ್ಮಾಣ ಮಾಡುವುದಕ್ಕೆ ಜ್ಞಾನವನ್ನು ಪಡೆದ, ಶಕ್ತಿಯನ್ನು ಪಡೆದ ಅಂತ ಹೇಳಲಾಗಿದೆ. ಹಾಗಾಗಿ ಓಂಕಾರ ಅನ್ನುವಂಥದ್ದು ಎಲ್ಲರ ನರನಾಡಿಗಳಲ್ಲಿಯೂ ಕೂಡ, ಎಲ್ಲರ ರೋಮಗಳಲ್ಲಿಯೂ ಕೂಡ ತುಂಬಿಕೊಂಡಿರುವಂಥ ಇದೊಂದು ಆಸ್ತಿ. ಹಾಗಾಗಿ ಈ ಓಂಕಾರವನ್ನು ಪ್ರತಿಯೊಬ್ಬರೂ ಕೂಡ ನಿತ್ಯ ನಿರಂತರವಾಗಿ ಜಪ ಮಾಡಬೇಕು ಅನ್ನುವಂಥ ಅಭಿಪ್ರಾಯ. ನಾವು ಪ್ರಾಣ ಬಿಡುವಾಗಷ್ಟೇ ಅಥವಾ ದೇಹ ಬಿಡುವಾಗಷ್ಟೇ ನಾವು ಇದನ್ನು ಜಪ ಮಾಡ್ತೀವಿ ಅಂತಂದ್ರೆ ಇದು ಕೈಗೂಡದು, ಮನಗೂಡದು. ಆದ್ದರಿಂದ ನಿತ್ಯ ನಿರಂತರವಾಗಿ ಓಂಕಾರ ಅನ್ನುವಂಥ ಮಂತ್ರವನ್ನು, ಓಂಕಾರ ಅನ್ನುವಂಥ ಅಕ್ಷರವನ್ನು, ಓಂಕಾರ ಅನ್ನುವಂಥ ಜಪವನ್ನು ನಾವು ಮಾಡುತ್ತಿದ್ದರೆ ಖಂಡಿತವಾಗಿಯೂ ಕೂಡ ಆತನು, ಓಂಕಾರ ಜಪ ಮಾಡುವವನು ಯಾವ ಆಯಾಸವಿಲ್ಲದಲೇ, ಯಾವ ಪ್ರಯಾಸವಿಲ್ಲದಲೇ, ಯಾವ ಅಡೆತಡೆಗಳಿಲ್ಲದಲೇ, ಯಾವ ಪ್ರತಿಬಂಧಕಗಳೂ ಇಲ್ಲದಲೇ ಆತನು ಸಹಜವಾಗಿ ಬ್ರಹ್ಮಸ್ಥಿತಿಯನ್ನು ಹೊಂದಿ ಬ್ರಹ್ಮಭೂತನಾಗುತ್ತಾನೆ. ಅದನ್ನೇ ಬ್ರಹ್ಮ ಅಂತ ಕರೆಯಲಾಗಿದೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಂತ ಈ ಭಗವದ್ಗೀತೆ ಹೇಳಿದರೆ, ಆಮೇಲೆ ಓಂ ಇತಿದಿಗಂ ಬ್ರಹ್ಮ ಅಂಥೇಳಿ ತೈತರಿ ಉಪನಿಷತ್ತು ಕೂಡ ಓಂಕಾರದ ಮಹಿಮೆಯನ್ನು ಹೇಳ್ತಾ ಇದೆ. ಹಾಗಾಗಿ
ಓಂಕಾರ ಪ್ರಣವೋ ಧನುಹೋ ಶರೋ ಆತ್ಮ ಅಂತ ಇಲ್ಲಿ ಇನ್ನೂ ಒಂದು ಕಡೆಗೆ ಕಠೋಪನಿಷತ್ತು ಕೂಡ ಹೇಳುತ್ತದೆ. ಈ ಓಂಕಾರದ ಮಹಿಮೆಯನ್ನು ಬಹಳ ಕಡೆಗೆ ಬಹಳ ಉಪನಿಷತ್ತುಗಳಲ್ಲಿ ಮತ್ತು ಬಹಳ ಪ್ರಕರಣ ವ್ಯಾಖ್ಯಾನ ಗ್ರಂಥಗಳಲ್ಲಿ ಕೂಡ ಇದನ್ನು ಬಳಸಲಾಗಿದೆ, ಹೇಳಲಾಗಿದೆ. ಆದ್ದರಿಂದ ಈ ಓಂಕಾರ ಜಪ ಅನ್ನುವಂಥದ್ದು ಎಲ್ಲರಿಗೆ ಅತ್ಯಂತ ಆಪ್ಯಾಯಮಾನವಾಗಿರುವಂಥದ್ದು, ಉಚಿತವಾಗಿ ಸುಲಭವಾಗಿ ಪಠನ ಮಾಡೋದಕ್ಕಾಯಿತು, ಇದನ್ನು ಅಧ್ಯಯನ ಮಾಡೋದಕ್ಕಾಯಿತು, ತಿಳಿದುಕೊಳ್ಳೋದಕ್ಕಾಯಿತು ಇದು ಸುಲಭವಾದಂಥ ಒಂದು ಸಾಧನ ಅನ್ನುವುದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಓಂಕಾರ ಜಪವು ನಿತ್ಯ ನಿರಂತರ ಗಂಗಾ ಪ್ರವಾಹದಂತೆ ನಡೆಯಲಿ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಗೊಳಿಸಿದೆ. ಹರಿ ಓಂ ತತ್ಸತ್.